ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಮಾನತೆಯ ನೇತಾರ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಉತ್ಸವ ಹುಕ್ಕೇರಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕಾ ಆಡಳಿತ ಹಾಗೂ ಹುಕ್ಕೇರಿ ಸಂಕೇಶ್ವರ ಪುರಸಭೆಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಸಮಾರಂಭವನ್ನು ಯಮಕನಮಡಿಯ ಸಿದ್ಧ ಬಸವ ಚೇತನ ದೇವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕಾ ದಂಡಾಧಿಕಾರಿ ಶ್ರೀಮತಿ ಮಂಜುಳಾ ನಾಯಕ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಎಚ್ ಮಾವುತ್, ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯಕ್ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಮಾನತೆಗಾಗಿ ಹೋರಾಟ ಮಾಡಿ ಜಗತ್ತಿಗೆ ಬೆಳಕು ಚೆಲ್ಲಿದ ಮಹಾನ್ ವ್ಯಕ್ತಿಯಾಗಿದ್ದಾರೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ಆರ್. ಮಲ್ಲಾಡ, ಡಾಕ್ಟರ್ ಉದಯ್ ಕುಡಿಚಿ, ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಬಸಾಪುರೆ, ಶಿವಶಂಕರ್ ಔಜಿ, ಮುಖಂಡರಾದ ಉದಯ್ ಹುಕ್ಕೇರಿ, ರಮೇಶ್ ಹುಂಜಿ, ಬಾಬುಸಾಹೇಬ್ ಪಾಂಡ್ರೆ, ಮಹೇಶ್ ಭಜಂತ್ರಿ, ಶಶಿಕಾಂತ್ ಒಂದಾಳೆ ಸೇರಿದಂತೆ ತಾಲೂಕಿನ ಗಣ್ಯರು, ಯುವ ಮುಖಂಡರು, ನಾಯಕರು ಪಾಲ್ಗೊಂಡಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಪುರಸಭೆ ಸಂಕೇಶ್ವರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತಿ ಉತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಶೆಟ್ಟಿ ಸಾಹೇಬರು ವಹಿಸಿಕೊಳ್ಳಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅದಕ್ಕಾಗಿ ಅವರ ಸ್ಥಾನದಲ್ಲಿ ಮಾನ್ಯ ಶ್ರೀಮತಿ ಮಂಜುಳಾ ನಾಯ್ಕ್, ತಹಶೀಲ್ದಾರ್ ಅಧ್ಯಕ್ಷರು, ಸರ್ಕಾರದ ವತಿಯಿಂದ ಕೂಡ ಎಲ್ಲ ಒಂದು ಜಯಂತಿ ಆಚರಿಸುವ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಆ ಸಮಯದಲ್ಲಿ ಅಂದ್ರೆ ಶತಮಾನದಿಂದ 86ನೇ ಶತಮಾನದವರೆಗೆ ಸೊ ಅವರು ತಮ್ಮ ಸಮಾಜವಾಗಿ ಹುಡುಕಿಟ್ಟು ಮತ್ತೆ ಇದೇ ತರನೇ ನಮ್ಮ ಒಂದು ಹಿಂದುಳಿದ ವರ್ಗದ ಸಮಾಜಕ್ಕೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಸಮಾನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರು ಒಂದು ಜೀವನವನ್ನು ಏನಂತಲ್ಲ ಹುಡುಕಾಗಿಟ್ಟು ನಮ್ಮ ಒಂದು ಹಿಂದುಳಿದ ವರ್ಗದವರು ಏನಕ್ಕೆ ಸಮಾಜದಲ್ಲಿ ತಮ್ಮ ಒಂದು ಕೊಡುಗೆಯನ್ನು ಇದನ್ನು ಕೊಟ್ಟಿದ್ದಾರೆ ಅವರು. ಇದಕ್ಕೆ ಮುಖ್ಯವಾಗಿ ನಾವೆಲ್ಲ ಮುಂದೆ ಬರಬೇಕು ಅಂತಂದ್ರೆ ಶಿಕ್ಷಣ ತುಂಬಾನೇ ಮುಖ್ಯ. ಶಿಕ್ಷಣ ಮತ್ತೆ ಸಾಮಾಜಿಕ ಸಮಾನತೆ ಇದು ತುಂಬಾನೇ ಮುಖ್ಯವಾಗುತ್ತೆ. ಸೊ ನಾನು ಒಂದು ವಿನಂತಿ ಏನಪ್ಪ ಅಂದ್ರೆ ತಾಲೂಕು ಆಡಳಿತದಿಂದ ತಾವೆಲ್ಲರೂ ಕೂಡ ಇರೋದಲ್ಲ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ನಮ್ಮ ಒಂದು ಯುವ ಪೀಳಿಗೆ ಶಿಕ್ಷಣವನ್ನು ಕಲಿತಂತಂದ್ರೆ ಅವರಿಗೆ ಮುಂದಿನ ಒಂದು ಮೌಲ್ಯಗಳನ್ನೆಲ್ಲ ಅರ್ಥಕೊಂಡು ಸಮಾಜದಲ್ಲಿ ಏನಲ್ಲ ಅವರು ಮುಂದೆ ಬರಲು ಸಾಧ್ಯವಾಗ್ತೈತಿ. ಹೀಗಾಗಿ ಮೇಡಮ್ ಕೂಡ ಹೇಳಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದು. ಸೊ ಅದೇ ತರನಾಗಿ ಮುಖ್ಯವಾಗಿ 2 ಇನ್ಸಿಡೆಂಟ್ ಹೇಳಿದ್ರು ಮೇಡಮ್. ಆ ಕಾಲದಲ್ಲಿ ಇವಾಗ ಕೂಡ ಕೆಲವೊಂದು ಇದರಲ್ಲಿ ಬೇರೆ ಬೇರೆ ಕಡೆ